ಅತ್ತಿಯವರ ನನ್ನ ಜೀವನ ಹಂಗೂ ಹಿಂಗೆ ಇವತ್ತು ಸರಿ ಹೋಗೋಂಗೈತಿ. ಪಾತಿ ಮನೆ ಮುಂದೆ ನಿಂತೀವಿ, ಇವತ್ತು ಅವಳ ಗಂಡ ಬರ್ತಾನ, ಒಳಗೆ ಕಳಿಸ್ಬಿಟ್ಟು ಅವಳು ಒಂದು ಮಾರಿ ಹಬ್ಬ ಕಾಣಿಸ್ಬಿಡೋದ ಇವತ್ತು. ಹ್ಞೂ ಜಯಮ್ಮ, ನನ್ಗಂತೂ ಈ ವಿಚಾರ ಕೇಳಿ ಭಾಳನೇ ಖುಷಿ ಆಗ್ತೈತಿ. ಹೆಂಗೋ ಅಂತೂ ಇಂತೂ ಅವಳದು ನನ್ನ ತಲೆನೋವು ತಪ್ಪಲ್ಲ. ನನಗಂತೂ ಭಾಳ ಖುಷಿ ಆಗ್ತೈತಿ. ಹ್ಞೂ ರೀ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರ್ತಾವ. ಅವಳು ಹೊಡಿದು ಇವತ್ತು ಬಂಡವಾಳ ಬೈಲಾಗೆ ಆಗುತ್ತೆ ನೋಡ್ತೀರ. ಅಕ್ಕ ಅಕ್ಕ ಬಂದೆ ಅಕ್ಕ, ನಮ್ದಕ್ಕೆ ಪಾತಿ ಎಲ್ಲಿದ್ದಾಳೆ? ಓ ಬಂದೇನಪ್ಪ, ಅದಕ್ಕೇನು ತಲೆ ಕೆಡ್ಸ್ಕೊಬೇಡ ಇರಪ್ಪ. ಇದೇ ಮನೆಯಾಗಿರೋದವಳು. ಅವಳು ಸರೋಜಮ್ಮ ಅಂತ ಅವಳಲ್ಲ, ಅವ್ರ ತಾಯಿ ಅಂತಲ್ಲ, 10 ವರ್ಷದ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂತಾಳಂತ ಅಯ್ಯಮ್ಮ. ಆಯಮ್ಮ ಕರ್ಕೊಂಬಂದು ಇಲ್ಲೇ ಇರಿಸ್ಕೊಂಡೊಳಗೆ ಕಣ. ಬಾ ತೋರಿಸ್ತೀನಿ, ಅದಕ್ಕೇನೈತಿ. ಇಲ್ಲೇ ಇರೋದು, ಇದೇ ಊರಾಗಿರೋದವರು, ಇದೇ ಮನೆಯಾಗಿರೋದು. ಕರ್ಕೊಂಡು ಹೋಯ್ತೀನಿ ಇರು. ನೀನು ಮೊದಲು ಬರಬೇಡ, ಆಮೇಲೆ ಅವಳು ಈಚೆ ಬರದೇ ಹೋಗ್ತಾಳ. ನಾವು ಹೋಗಾದ್ಮೇಲೆ ನೀನು ಬಾ, ಸರಿಯೇನಾ? ಹ್ಞೂ ಸರಿ ಅಕ್ಕ, ಇವತ್ತು ಪಾತಿಗೆ ಉಳಿಗಾಲ ಇಲ್ಲ. ಅವ್ರದಕ್ಕೆ ಇವತ್ತು ಸರಿಯಾಗಿ ಜಜ್ಜದೆ. ನ್ಯಾಯಕ್ಕೆ ಹಾಕಿಸ್ತೀನಿ. ನಿಮ್ಮೂರು ನ್ಯಾಯದಲ್ಲಿ ಏನೂ ಮಾತಾಡ್ತೀರಾ ನೋಡ್ತೀವಿ. ಅವ್ರದಕ್ಕೆ ಮಾತ್ರ ಸುಮ್ಕೆ ಬಿಡಲ್ಲ. ನನಗೂ ಅದೇ ಬೇಕಾಗಿರೋದಕ್ಕಲ್ಲ ಮಗ, ಅದಕ್ಕೆ ತಾನೇ ಕರ್ಕೊಂಬಂದಿರೋದು. ಐತಿ ಇವತ್ತು ಅವಳಿಗೆ ಪಾತಿ ಪಾತಿ. ನನ್ನ ಗಂಡ ಬೇಕಾ ನಿಂಗೆ? ನನ್ನ ಗಂಡ ಚೂರಿ ಚಿಕ್ಕದು ಬೇಡ, ಯಾರು ಬೇಡ, ನಾವು ಇವ್ರದಕ್ಕೆ ಮದುವೆ ಆಯ್ತೀನಿ ಅಂತೀಯ? ಐತಿರು, ಒಳಗೆ ಬರ್ತೀವಿ. ನಾವು ಇವಾಗ ಒಳಗೆ ಹೋಯ್ತೀವಿ. ಅವಳು ಮಾತಾಡ್ಸಕ್ಕಂತೇಳಿ ನೀನು ಹಿಂದೆಯಿಂದ ಓಡ್ಬಪ್ಪ. ಮೊದಲೇ ಬರಬೇಡ, ಆಮ್ಯಾಗ ಅವಳು ಏನಾದರೂ ಮರ್ಸ್ಕೊಂಡ್ಬಿಡ್ತಾಳ. ಇಲ್ವೇನೋ ಅನ್ನತ್ರ, ಸರಿಯೇನಾ? ಸರಿ ಜಯಮ್ಮದು ಅಕ್ಕ, ನಿಮ್ದಕ್ಕೆ ಯೋಚನೆ ಮಾಡಿಬಿಡಿ. ನಿಮ್ದಕ್ಕೆ ಮೊದಲು ಹೋಗಿ ನಮ್ದಕ್ಕೆ ಆಮ್ಯಾಗೆ ಬರ್ತೀವಿ. ಅವ್ರದಕ್ಕೆ ಗಾಚಾರ ಬಿಡಿಸ್ತೀವಿ ಇವತ್ತು. ಹ್ಞೂ ಸರಿ ಸರಿ ಬಮ್ಮ ಅಮ್ಮ, ಬಾ ಬಮ್ಮ. ಜಯಮ್ಮ ಬಾ ಹೋಗಮ್ಮ ಒಳಕ. ಮೂರು ಜನ ತ್ರಿಮೂರ್ತಿಗಳು ಏನು ನಮ್ಮನೆ ಕಡೆಗೆ ದವಾಡ್ಸ್ಬಿಟ್ಟಿದ್ದೀರಾ? ಬಂದ್ಬಿಟ್ಟಿದ್ದೀರಾ? ಎದಕ್ಕೆ ಬರಕ್ಕೆ ಹೋಗಿದ್ರಿ? ಅಲ್ಲ ಕಣತ್ಯೋ, ಹೆಂಡತಿ ಮನೆಗೆ ಗಂಡ ಬರ್ದ ಇನ್ಯಾರು ಬರ್ತಾನ? ಕಟ್ಕೊಳ್ಳೋನ್ ಬರ್ದ, ಇನ್ನೇನು ಇಟ್ಕೊಳ್ಳೋಣ ಬರ್ತಾನ? ನಾನೇ ಬಂದಿದ್ದು, ಅದಕ್ಕೆ ಯಾಕೆ ಹಿಂಗೆ ಒಳ್ಳೆ ಉರ್ಕಂತಿ? ನಾನೇ ನನ್ನ ಮಗಳಿಗೆ ನಿನ್ನ ಮದುವೆ ಆಗು ಅಂತ ಹೇಳಿಲ್ಲ. ನಾನು ಹೇಳಿದ್ದು ಬೇರೆ ಹುಡುಗನ್ಗೆ ಹೇಳಿದ್ದು. ಆದ್ರೆ ಅವಳು ನಿನ್ನ ಬಲೆ ಬಿದ್ದಾಳು ಅಂತ ನನಗೇನು ಗೊತ್ತಿತ್ತು? ನನಗೂ ಎಲ್ಲ ಆಶ್ಚರ್ಯವಾಗೈತಿ. ನಾನು ಬಂದ್ಮ್ಯಾಗ ಹೇಳಿದ್ಮ್ಯಾಗ ಇವಳು ಅಮ್ಮ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಿ? ನೀವು ನಂಗೆ ತಾಯಿ ಇದ್ದಂಗೆ. ಯಾರು ಕೆಟ್ಟಿದ್ರಾ? ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಅದನ್ನ ಬಿಟ್ಟು ಈ ಥರ ನೀವೇ ಹೇಳ್ಕೊಟ್ರೆ ಹೆಂಗೆ? ಏನೇನು ಮಾತಿನರ್ಥ? ನಾನು ನನ್ನ ಮಗಳು ಕೆಟ್ಟಿವಿ ಅಂತನಾ? ನೀವೆಲ್ಲ ಸತ್ವಾಗಿರೋರು, ನಾವು ನನ್ನ ಮಕ್ಳು ಕೆಟ್ಟಿರೋರಲ್ಲ. ಮುಚ್ಕೊಂಡು ನಿಂದ್ರು. ಅದು ಹೆಂಗೆ ನನ್ನ ಮಗಳು ನಿನ್ನ ಮದುವೆ, ನಿನ್ನ ಗಂಡು ಮದುವೆ ಆಗ್ಬಿಡ್ತಾಳೆ, ನಾನು ನೋಡ್ತೀನಿ. ನಾನು ಯಾರನ್ನ ಮದುವೆ ಮಾಡಿಸ್ಬೇಕು ಅನ್ಕೊಂಡಿನಿ, ಅವ್ರನ್ನೇ ಮದುವೆ ಮಾಡಿಸೋದು ನೋಡ್ಕೊತಾ ಇರ್ಬೇಕಾರೆ. ಅದೇನೋ ಅಂತಾರಲ್ಲ, ಕೈಲಾಗದೇ ಇರೋರು ಮೈನೆಲ್ಲ ಪರ್ಚ್ಕೊಂಡ್ರೆ ಅಂತೇಳಿ, ಹಂಗೆ ಪರ್ಚ್ಕೊಂತೀಯಲ್ಲ. ಎದಕ್ಕೆ ಹಿಂಗೆ ಪರ್ಚ್ಕೊಂತಿ? ಕರ್ಸು ನಿನ್ನ ಮಗಳನ್ನ ಫಸ್ಟು ಹೊರಗ. ಇವತ್ತು 2ರಲ್ಲಿ ಡಿಸೈಡ್ ಆಗಲೇಬೇಕು ಯಾರನ್ನ ಮದುವೆ ಆಯ್ತಾಳ ಅವಳು ಅಂತೇಳಿ. ನನ್ನ ಮಗಳೇನು ಎದುರ್ಕೊಳ್ಳಲ್ಲ ತಗೋ. ನನ್ನ ಮಗಳು ಗಟ್ಟಿಗಿತ್ತಿ ಇದ್ದಂಗೆ ಬಂದೇ ಬರ್ತಾಳೆ ನೋಡು. ಗಟ್ಟಿಗಿತ್ತಿ ಆಗಿರೋದ್ಕ ಕಟ್ಕೊಳಕ್ಕೊಬ್ಬ, ಇಟ್ಕೊಳಕ್ಕೊಬ್ಬ, ಈ ಮದುವೆ ಆಗೋಕ್ಕೊಬ್ಬ, 3 ಮಂದಿ ಬೇಕಲ್ಲ ಅವಳಗ. ಕರ್ಸು. ನನ್ನ ಮಗಳಿಗೆ ಇಂಥ ಕೆಟ್ಟನೇ ಮಾತಾಡ್ತೀರಾ? ಹೆಂಗೆ ಬಿಡ್ತೀರಿ? ಕಂಡಿರೋಸ್ಕರ ಹೇಳ್ತಿರಲ್ರಿ. ಗಂಡು ಹೆಂಡ್ತಿನ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಕರ್ಸಕ್ಕಿಲ್ಲ. ಅದೇನು ಮಾಡ್ಕೊಂತೀರ ಮಾಡ್ಕೊಳ್ರಿ. ನಾಯಿಕ ನಾನೇ ಹಾಕಿಸ್ತೀನಿ. ನಾಯಿಕ ಅದೇನು ತೀರ್ಮಾನ ಮಾಡ್ತಾರ ಮಾಡಲಿ ನಾಯಿದವ್ರಿಗೆ. ನಾನಂತೂ ನನ್ನ ಮಗಳನ್ನ ಕಳ್ಸಲ್ಲ ಅಂದರೆ ಕಳ್ಸಲ್ಲ ಕಣ ಹೊರಗಡೆ. ಜಯಮ್ಮ, ಇವಳೆಲ್ಲೋ ನೋಡೀನಿ. ಇವಳು ಇವಾಗ ಕೂದಲ ಉತ್ತರಿಸ್ಕೊಂಡು ಕೂತಾಳ. ಇವಳು ಮಕ್ಕ ನನಗೆ ನೆನಪೈತಿ. ಯಾರ್ದೋ ಅಕ್ಕ, ಇವಳು ಅಕ್ಕನ ತಂಗಿನ ಇರಬೇಕು. ನಾನು ಎಲ್ಲೋ ಇವಳನ್ನ ನೋಡೀನಿ. ಇವಳು ಲೌಡಿನ ನನಗೆ ಭಾಳ ನೆನಪೈತಿ. ಏನಪ್ಪ, ನಾನು ಕಾಳಮ್ಮನ ತಂಗಿ ಏನಾದ್ರು ಗೊತ್ತಾಗ್ಬಿಡ್ತಾ? ಅಯ್ಯೋ, ನಮ್ಮ ಅಕ್ಕನ ಮೇಲೆ ದ್ವೇಷ ಇಟ್ಕೊಂಡು ಈ ಹುಡುಗಿನ ಸಾಕೊಂಡು ಅವ್ನು ಚೂರಿ ಚಿಕ್ಕಂಗೆ ಅನ್ಯಾಯ ಮಾಡಬೇಕು ಅಂತ ಬಂದೀನಿ. ಗೊತ್ತಾಗ್ಬಿಡುತ್ತಾ? ಏನಪ್ಪ ಮಾಡೋದು? ಹೆಂಗಾದ್ರೂ ಮಾಡಿ ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ಇಲ್ಲ ನಮ್ಮ ಅಕ್ಕನ ಕಣ್ಣು ಬಿದ್ದರೆ ಪಕ್ಕ ಕಂಡು ಹಿಡಿದು ಬಿಡ್ತಾಳೆ ಅವಳು. ಜಯಮ್ಮ, ಇವಳನ್ನ ಎಲ್ಲೋ ನೋಡ್ರಾಗ ನೆನಪೈತಿ ನನಗೆ. ಇವಳು ಅವಾಗವಾಗ ನಮ್ಮ ಮನೆಗೆ ಬಂದಾಳ. ಏನೋ ಅನ್ಕೊಂಬರ್ತಿದ್ಲು ಕಣಾಗ. ನನಗೆ ನೆನಪು ಬರಕತ್ತೈತಿ, ಯಾರಂತ ಗೊತ್ತಾಗಕತ್ತಿಲ್ಲ. ಆಗಲೇ ಒಂದು 20 ವರ್ಷದಿಂದ ನೋಡಿದ್ದು ಇವಳನ್ನ. ಈಕಿನ ಇವಳೇ ಅವಳು ಅನ್ನೋದು ಖಂಡಿತವಾಗಿ ಗೊತ್ತಾಗಕತ್ತೈತಿ. ಓ, 20 ವರ್ಷ ನೋಡ್ರೋರೆಲ್ಲ ನೆನ್ಪಿರ್ತಾವ ನಿನ್ಗೆ. ಈ 1 ವರ್ಷಕ್ಕೆ ನೋಡಿರೋದೇ ನೆನ್ಪಿರಕ್ಕಿಲ್ಲ ನಿನ್ಗೆ. 20 ವರ್ಷ ನೋಡ್ರೋದು ನೆನ್ಪಿರ್ತಾವಂತ. ಸುಮ್ಮನೆ ನಿಂದ್ರು. ಒಳ್ಳೆ ಕತೆ ಕಟ್ಬೇಡ ನೀನು. ಏನೋ ಕೇಳಕತ್ತಾವಿ, ನೀನು ಒಳ್ಳೆ ಮುದ್ದೆ ಪಾಯಿಟ್ಬಿಡ. ಪಾಪ ನೀನು ಯಾಕಲ ನನ್ನ ಮ್ಯಾಗ ಉರ್ಕಂತಿ? ಇವಳನ್ನ ಎಲ್ಲೋ ನೋಡಿನಿ ಅನ್ನೋದು ನನಗೆ ನೆನಪೈತಿ. ಯಾರಂತ ಗೊತ್ತಾಗುತ್ತೆ, ನೋಡ್ತಾ ಇರು. ಗೊತ್ತಾದ್ಮ್ಯಾಗ ಹೇಳುವಂತ ನೆನ್ಪಂದ್ಮ್ಯಾಗ ಸುಮ್ಮನೆ ನಿಂತ್ಕೊಂಬಿಡು. ಈಗ ಅವಳು ಪಾತಿನ ಕರೀಲಿ ಫಸ್ಟು. ಪಾತಿ ಬಂದ್ರೆ ಹೊರ್ಗ ಎಲ್ಲ ಗೊತ್ತಾಗ್ತಾವ. ಜಯಮ್ಮ, ಈ ಅಮ್ಮ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ನಿನ್ನ ವರ್ಷ ತೋರಿಸು ಕರಿತಾಳ. ಅಯ್ಯೋ ಅಷ್ಟೇ ತಾನೇ, ಇರ್ರಿ ಕರಿತೀನಿ. ಅಯ್ಯೋ ಇರೋ ನಾನು ಕೂದಲು ಬಿಡೆ. ನೀನೇನು ಹೆಂಗೆ ಹಿಡ್ಕೊಂಡು ಹೇಳಿದ್ಯಾ? ನನ್ನ ಜುಟ್ಟು ನೋಯಕತ್ತೈತಿ ಬಿಡೆ. ಓಹೋ ಸರೋಜಿ, ನಿನ್ಗೆ ಜುಟ್ಟು ನೋಯಕತ್ತಾವ? ಬೇರೆಯವ್ರ ಮನೆ ಹಾಳು ಮಾಡ್ಬೇಕಾದ್ರೆ, ಮಂದಿ ಮನೆ ಕೊಡಿಸ್ಬೇಕಾದ್ರೆ ಅವಾಗೆಲ್ಲ ನಿಂಗೆ ನೋಯಕ್ಕಿಲ್ಲ, ಇವಾಗ ನೋಯ್ತಾವಲ್ಲ. ಮಂದಿ ಮನೆ ಹೆಂಗೆ ಹಾಳು ಮಾಡಲಿ? ನಿನ್ನ ಮಗಳನ್ನ ಬಿಟ್ಟು ಅಂತಾನೆ ಕಾಯ್ತಿರ್ತೀಯಲ್ಲ. ನಿನ್ನ ಮಗಳಿಗೂ ಚೂರಿ ಚಿಕ್ಕಂಗೂ ಸಂಬಂಧ ಇಟ್ಟಿತ್ತು ತಾನೆ? ನಿಜ ಒಪ್ಕೊಂಬಿಡು. ಒಪ್ಕೊಂಡಿಲ್ಲ ಅಂದ್ರೆ ಸೇರಿಸಿ ಒದ್ಬಿಡ್ತೀನಿ. ವಯಸ್ಸಾದವಳು ಅಂತಾನೆ ನೋಡಲ್ಲ, ಏನೋ ದೊಡ್ಡವಳು ಅಂತ ಮರ್ಯಾದೆ ಕೊಡ್ತಿದ್ದೋ. ನೀನಿಂತ ನಾಚಿಕೆಡಿಯವಳು ಅಂದಮೇಲೆ ನಾನು ಬಿಟ್ಬಿಡ್ತೀನ? ಹೇಳೆ, ನಿಂಗೆ ಇನ್ನೂ ಒಂದು ಚಮತ್ಕಾರ ಗೊತ್ತಿಲ್ಲ ಅಲ್ಲ? ಸಲೀಂ ಸಲೀಂ ಏನೇ ಮುದುಕಿ, ನಿಮ್ದಕ್ಕೆ ನಮ್ದು ಮನೆಯಾಗ ಅವ್ರದಕ್ಕೆ ತಾಯಿ ಥರ ನೋಡ್ಕೊಂಡು ಇದ್ದೀರಾ. ಅವ್ರದಕ್ಕೆ ಅನಾಥರು ಅಂತ ಹೇಳಿ ನಮ್ದಕ್ಕೆ ನೋಡ್ಕೊತಾ ಇದ್ರೆ, ನಿಮ್ದಕ್ಕೆ ನಮ್ಮ ಹೆಂಡತಿಗೆ ತುಂಬಾದ ತಲೆ ಕೆಡಿಸಿ ಇದು ಊರಿಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀರಾ. ನಿಮ್ದಕ್ಕೆ ನಾಚಿಕೆ ಆಗಲ್ಲ? ನಮ್ದಕ್ಕೆ ಹೆಂಡತಿಗೆ ಅದು ಅಲ್ಲದೆ ಬೇರೆದು ಮದುವೆ ಮಾಡೋಕ್ಕೆ ಹೋಗ್ತಿದ್ದೀರಾ. ನಿಮ್ದಕ್ಕೆ ಮಾತ್ರ ಸುಮ್ಮನೆ ಬಿಡಲ್ಲ. ಇವತ್ತು ನಿಮ್ದಕ್ಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ದಕ್ಕೆ ರಿಮೈಂಡ್ ಎತ್ತಿಸ್ತೀನಿ.
ನಿನ್ನ ಹೆಂಡ್ತಿನೇ ಕಣಯ್ಯ ಬಂದಿರೋದು. ನಾನೇನು ಹೇಳಿದ ತಕ್ಷಣ ಮೊಮ್ಮಡಕ ನಿನ್ನ ಹೆಂಡ್ತಿಗೆ ಹುಚ್ಚ? ನಾನಿದು ಕರ್ಕೊಂಬರಕೊಳ್ಳಿ ನಿನ್ನ ಹೆಂಡ್ರನ್ನ ನೀನೇ ಕೊಳ್ಳಿ ಹಿಂಗಾಡ್ತಿ. ಓ ಏನು ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಅಂತ ಕೊಡೋಗಯ್ಯ. ಏನಂತ ಕೊಡ್ತಿ ಕೊಡೋಗು. ನಿನ್ನ ಹೆಂಡ್ರು ಒಳಗಿರೋದು ನಂದೇನು ಮಧ್ಯಸ್ಥಿಕೆ ಬರಲಕ್ಕಿಲ್ಲ ಕಣ. ಹೋಗಿ ಕೊಡೋಗಯ್ಯ. ಹೇಳ್ಕೊಡೋ 100 ಮಂದಿ 100 ಹೇಳ್ಕೊಡ್ತಾರ. ಇದಕ್ಕೆ ಕೇಳೋರು ಯಾರು ಅಂತೇಳಿ ನಿನ್ನ ಹೆಂಡ್ರಿಗೂ ನಿನಗೆ ಓದಿತಾರ. ಹೋಗು. ಏಯ್ ನೀನು ಇಲ್ದಿರೋದೆಲ್ಲ ಮಾತಾಡಬೇಡ. ಎಲ್ಲೋದ್ಲು ಅವಳು ಪಾತಿ, ಅದನ್ನ ಬೊಗ್ಳು ಅಷ್ಟೇ. ಪಾತಿ ಎಲ್ಲೋಗಳ ಬೊಗಳಿಲ್ಲ ಅಂದ್ರೆ ಸರಿಯಾಗಿ ಒದಿಯೋದು ಮಾತ್ರ ಇವತ್ತು. ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಯಾವತ್ತೂ ಹೇಳಕ್ಕೆ ಹೋಗಲ್ಲ ನಮ್ಮ ಪಾತಿ ಎಲ್ಲೋ ಅವಳೆ ಅಂತೇಳಿ. ನಮ್ಮ ಪಾತಿ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾಳ. ನಾನು ಈ ವಿಚಾರ ನೀವು ಬಂದಿದ್ರಿ ಇವನು ಕರ್ಕೊಂಬಂದಿರ ಅನ್ನೋದು ತಿಳಿಸೋದು ನನಗೆ ಗೊತ್ತೈತಿ. ಅದು ಹೆಂಗೆ ತಗೊಳ್ಕೊಂಡ್ಬಿಡ್ತಾಳ ಪಾತಿ, ನಾನು ನೋಡ್ತೀನಿ. ಹೋಗ್ರಿ ನೀವು ನಾನು ಕೊಲ್ಲಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಹೋ, ನಿಮ್ದಕ್ಕೆ ಈ ಥರ, ನಿಮ್ದಕ್ಕೆ ಜೀವಾಗೆ ಹೋದ್ರು ನಿಮ್ದಕ್ಕೆ ಭಯ ಇಲ್ಲ. ನಿಮ್ದಕ್ಕೆ ಹೈತೀರಿ, ನಮ್ದಕ್ಕೆ ಜೀವಾನೇ ತೆಗಿತೀವಿ ನಿಮ್ದಕ್ಕಿದ್ದು. ನಿಮ್ದಕ್ಕೆ ಅವಾಗ ಹೇಳ್ತೀರಾ ಪಾತಿದು ಎಲ್ಲೋದ್ರು ಅಂತ ಹೇಳಿ. ಅವ್ರದಕ್ಕೆ 15 ಕೆಲಸ ಹೇಳ್ಕೊಡ್ತೀರಿ. ನಿಮ್ದಕ್ಕೆ ಮಾತ್ರ ಇವತ್ತು ಸುಮ್ಗೆ ಬಿಡಲ್ಲ. ಬನ್ನಿ, ಇದೆ ನಿಮ್ದಕ್ಕೆ ಪಾತಿದ್ದು ಎಲ್ಲೋದ್ರು ಹೇಳ್ತೀರಾ, ಇಲ್ಲ ಚೌರಿದು ತೆಗ್ದು ಚುಚ್ಚಿಬಿಡ್ಲಾ? ನಿಮ್ದಕ್ಕೆ ಬೇಗ ಬೇಗ ಹೇಳಬೇಕು ಪಾತಿದ್ದು ಎಲ್ಲಿ ಹೋದ್ರು ಅಂತೇಳಿ. ನಮ್ದಕ್ಕೆ ನಿಮ್ಮನ್ನು ನೋಡಿ ನೋಡಿ ಬೇಸರ ಹೋಗ್ಬಿಟ್ಟಿದೆ. ನಿಮ್ದಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದೀರಾ. ನಿಮ್ದಕ್ಕೆ ಯಾವತ್ತು ಇಷ್ಟಾಗೆ ಪಡಲ್ಲ ನಾವು. ಅಮ್ಮದು ಅಂತ ಹೇಳಿ ತುಂಬಾಗೆ ಪ್ಯಾರ್ಗೆ ನೋಡ್ಕೊಂಡಿದ್ಕೆ ನಮ್ದಕ್ಕೆ ಹೆಂಡ್ತಿನೇ ಕರ್ಕೊಂಬಂದು ಬೇರೆದು ಊರಿಗೆ ಅವ್ರದಕ್ಕೆ ಮದುವೆ ಮಾಡೋಕ್ಕೆ ನೋಡ್ತೀರಾ? ಈ ಚೂರಿದು ತೆಗೆದು ಚುಚ್ಚಿದ್ರೆ ನಿಮ್ದಕ್ಕೆ ಒಂದೇ ಸಮನೆ ಅಲ್ಲ ಅನ್ಬೇಕು ನೀವು. ಆ ಥರ ಮಾಡಿಬಿಡ್ತೀನಿ. ಅಲ್ಲಾದು ನಿಮ್ದಕ್ಕೆ ಬಿಟ್ಟಿದಾರಲ್ಲ ಹೇಳಿ. ಅವ್ರದಕ್ಕೆ ಯಾವತ್ತಿದ್ರೂ ಅನ್ಯಾಯದ್ದು ಮಾಡಿದವ್ರಿಗೆ ತಕ್ಕ ಸಾಕ್ಷಿ ಕೊಡ್ತಾರ. ನಿಮ್ದಕ್ಕೆ ಮಾತ್ರ ಸುಮ್ಕೆ ಬಿಡಲ್ಲ ಇವತ್ತು ನಾನು. ನಿಮ್ದಕ್ಕೆ ಚುಚ್ತೀನಿ ನಾನು. ಅಯ್ಯೋ ರೀ, ಏನು ನೋಡ್ತಿದ್ರೆ ಹೇಳ್ಕಳ್ರಿ. ಆ ಮಣ್ಣಂಗೆ ಕೋಪ್ಗೆ ಬಂದು ಚುಚ್ಕಿಸ್ಬಿಟ್ಟನು. ಆಮ್ಯಾಗ ನಮ್ಮ ಮೇಲೆ ಬರ್ತಾವ. ಆಮ್ಯಾಗ ಇದನ್ನ ಚಾಲು ಮಾಡೋಕೆ ನಮ್ಮ ಮೇಲೆ ಬಂದ್ಬಿಟ್ಟದು. ಅಣ್ಣ, ನಿಮ್ದಕ್ಕೆ ಬಿಡಿ, ಇವ್ರದಕ್ಕೆ ಮಾತ್ರ ಸುಮ್ಮನೆ ಬಿಡಲ್ಲ. ನಮ್ದಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ? ನಮ್ದಕ್ಕೆ ಎಷ್ಟು ಪಾಪಾಗಿ ಮಾಡಿದ್ದಾರೆ. ನಾನು ಕುಡಿದೇ ಇದ್ರೂ ನನಗೆ ಕುಡಿಯೋದು ಕಲಿಸಿ ಕುಡಿತಾನೆ ಇವರು ಹಂಗ ಹಿಂಗ ಅಂತ ಹೇಳಿ. ನಮ್ದಕ್ಕೆ ಹೆಂಡ್ತಿಗೆ ಇಲ್ದಿರೋದೆಲ್ಲ ತಂದಿಟ್ಟು ತಮಾಷೆ ನೋಡಿ. ನಮ್ದಕ್ಕೆ ಹೆಂಡ್ತಿ ಈ ಥರ ಇದ್ದಿಲ್ಲ ಅಣ್ಣ. ಮದುವೆಗೆ ಆದಾಗ ಇವ್ರದಕ್ಕೆ ತಾಯಿ ಮನೆಗೆ ಹೋಗ್ತಾ ಇದ್ದಿಲ್ಲ. ಆದರೆ ಇವ್ರದಕ್ಕೆ ಎಷ್ಟು ಸುಳ್ಳು ಹೇಳಿ ನಮ್ಮದು ವೈಫ್ಗೆ ಬಿಡಿಸಿದ್ರು ಗೊತ್ತಾ ಇವರು. ಇವ್ರದಕ್ಕೆ ಬಿಡಬೇಕಾ ಅಣ್ಣ? ಏ ಸರೋಜಮ್ಮ, ಈಗಲಾರು ಹೇಳ್ತೀಯಾ? ಇಲ್ಲಾಂದ್ರೆ ತೆಗೆದು ಚುಚ್ಬಿಡ್ಲ ಅವನು 16 ಬೊಗಳು. ಅವ್ನಿಗೇನು ಕ್ಯಾಣ್ ಬಂತಂದ್ರೆ ಸರಿಯಾಗಿ ಚುಚ್ತಾನ ಹೊಟ್ಟೆಗೆ. ಹೇಳು, ಒಪ್ಕೊಂಬಿಡು ಎಲ್ಲೋದ್ಲು ನಿನ್ನ ಮಗಳಂತೇಳಿ. ಇಲ್ಲ ಅಂದ್ರೆ ಅವ್ನು ಮಾತ್ರ ಬಿಡೋದೇ ಇಲ್ಲ. ಅದು ನಿಮ್ಮ ಮನೆ ಮುಂದೆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ಲು. ಓಹೋ, ನಮ್ಮನೆ ಹತ್ರನೇ ಅವಳು. ನಿನ್ನೂ ಹೇಳ್ಕೊಂಡು ಹೋಗ್ತೀನಿ. ನೀನೆಲ್ಲೂ ಫೋನ್ ಮಾಡಬಾರ್ದು. ರೋಡಲ್ಲಿ ಏಕ ಹೇಳ್ಕೊಂಡು ಹೋಗ್ತೀನಿ ಕಣ. ನೀನು ನಮ್ಮನೆ ಸಂಸಾರ ಹಾಳು ಮಾಡಕ್ಕೆ ಬರ್ತೀಯೇನೆ? ಎಲ್ಲ ಹುಡಿ, ನಮ್ಮನೆ ಸಂಸಾರ ಹಾಳು ಮಾಡಕ್ಕೆ ಬರ್ತೀಯಾ? ಮಂದಿ ಮನೆ ಹೆಣ್ಮಕ್ಳು ಗಂಡ್ಮಕ್ಳನ್ನೆಲ್ಲ ಬಿಟ್ಟು ಹೆಚ್ಚುನ ನಿನ್ನ ಮಗಳನ್ನ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಾ ಇವತ್ತು ಒದ್ದಿ. ನಿಮ್ದಕ್ಕೆ ಬಿಡಿ ಅಣ್ಣ, ಇವ್ರದಕ್ಕೆ ಮಾತ್ರ ಇವತ್ತು ಸುಮ್ಗೆ ಬಿಡಲ್ಲ. ನಮ್ದಕ್ಕೆ ನಮ್ಮ ವೈಫ್ಗೆ ಎಷ್ಟೆಷ್ಟು ಅನ್ಯಾಯ ಮಾಡಿದ್ದಾರೆ. ನಮ್ದಕ್ಕೆ ವೈಫು ಸುಮ್ಮನೆ ಇದ್ದವ್ರಿಗೆ ಅದು ಇದು ಅಂತ ಚಾಡಿದು ಹೇಳಿ ಇವ್ರದಕ್ಕೆ ಅನ್ಯಾಯ ಮಾಡಿದ್ದಾರೆ. ಬಿಡಿ ಅಣ್ಣ, ನಿಮ್ದಕ್ಕೆ ಬಿಡಿ. ಅಯ್ಯೋ ಮಾರಯ್ಯ, ನಿನ್ನ ಹೆಂಡ್ರನ್ನ ಕರೆಸ್ತೀನಿ, ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಬಂದಿನಿ. ನಿನ್ನ ಹೆಂಡ್ರ ಜೊತೆ ನೀನು ಟೇಷನ್ಗೆ ಹೋಗಂಗೆ ಮಾಡ್ಬೇಡ. ನೀನು ಟೇಷನ್ಗೆ ಹೋದ್ರೆ ನಿನ್ನ ಹೆಂಡ್ರು ಈ ಊರಾಗ ಇನ್ನೂ ಕಳ್ಳಾಟಗಳು ಕಳಿತಾಳ. ಸುಮ್ಮನೆ ಕೊಂದ್ರು. ಅಯ್ಯೋ, ನಮ್ದಕ್ಕೆ ಹೆಂಡ್ತಿನೂ ಚುಚ್ಚೆ ಹೋಗ್ತೀನಿ ಅಣ್ಣ. ಅವ್ರದಕ್ಕೂ ಮಾತ್ರ ಬಿಡಲ್ಲ. ನಮ್ದಕ್ಕೆ ಎಷ್ಟು ಕೋಪಗೆ ಬರೆಸ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಇವ್ರದಕ್ಕೆ ಈ ವಜ್ಜಿ ಅಂತೂ ನಮ್ದಕ್ಕೆ ಅಯ್ಯೋ ಹಳಿಯ ಮೊಮ್ಮಗ ಅಳಿಯ ನೀನು ನಮ್ದಕ್ಕೆ ಅಂತ ಹೇಳಿ ತುಂಬಾಗೆ ಪ್ಯಾರ್ಗೆ ಮಾತಾಡ್ಕೊತ ನಮ್ದಕ್ಕೆ ವೈಫ್ಗೆ ನಿಮ್ದಕ್ಕೆ ಗಂಡ ಕುಡಿದು ಬರ್ತಾನ, ನಿಮ್ದಕ್ಕೆ ಗಂಡ ಹಾಗೆ ಹೀಗೆ. ಇವ್ರದಕ್ಕೆ ಬೇರೆ ಹುಡುಗಂಗೆ ಮದುವೆ ಮಾಡಬೇಕು ಅಂತ ಇತ್ತು. ನಮ್ದಕ್ಕೆ ನಾವು ಮದುವೆ ಆಗ್ಬಿಟ್ರಲ್ಲ, ಅದಕ್ಕೆ ಇವ್ರದಕ್ಕೆ ಎಷ್ಟೆಷ್ಟು ಕೋಪ ತರಿಸಿದ್ದಾರೆ ಗೊತ್ತಾ ಅವ್ರದಕ್ಕೆ. ಯಪ್ಪ, ನಮ್ದಕ್ಕೆ ಅಂತೂ ಇವ್ರದ್ದು ನೋಡ್ತಾ ಇದ್ರೆ ಚುಚ್ಚು ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ಅಯ್ಯೋ ಮಾರಯ್ಯ, ನೀನು ಚುಚ್ಚಿ ಜೈಲ್ಗೆ ಹೋದ್ರ ನೀನು ಹೆಂಡ್ರು ಈಗ ಆಡ್ತಿರ ಆಟ ಅಲ್ಲ, ಇನ್ನೂ 4 ಆಟ ಆಡ್ತಾಳ. ಇದ್ದು ಸಾಸದ್ ನೋಡು. ಬೇರೆಯವ್ರನ್ನ ಚುಚ್ಚಿಬಿಟ್ರೆ ನಿನ್ನ ಸೈಡೆಲ್ಲ ತೀರ್ಸೋಗುತ್ತಾ ಬೊಗ್ಳದನ್ನ? ಅದಕ್ಕೆ ಹೇಳೋದು ಮುಸ್ಲಿಮ್ಸ್ ಅವಕ್ಕ ತಾಳ್ಮೆ ಏನದೇ ಇರಲ್ಲ ಅಂತೇಳಿ. ನೋಡ್ರಿ ಹೆಂಗೆ ಆಡಕ್ಕೆ ಹೋಯ್ತೀರಿ. ಹಿಂಗೆ ಆಡಿ ಟೇಷನ್ಗೆ ಹೋಗಿ ಕುಂದ್ರದು ನೀವು. ಸುಮ್ಮನೆ ನಿಂತ್ಕೊಳ್ರಿ. ಅಣ್ಣ, ನಿಮ್ದಕ್ಕೆ ಹೇಳ್ತಾ ಇದ್ದೀರಾ ಅಂತೇಳಿ ನಮ್ದಕ್ಕೆ ಬಿಡ್ತಾ ಇದ್ದೀವಿ. ಆದರೆ ಇವ್ರದಕ್ಕೆ ಮಾತ್ರ ಅಲ್ಲಿ ಏನಾದರೂ ತಕರಾರು ಮಾಡಬೇಕಲ್ಲ, ಇವ್ರದಕ್ಕೆ ತೆಗೆದು ಚುಚ್ಚೇ ಬಿಡ್ತೀನಿ. ನಮ್ದಕ್ಕೆ ವೈಫ್ಗೆ ಎಷ್ಟು ಸುಳ್ಳು ಹೇಳ್ಕೊಟ್ಟಿದ್ದಾರೆ ಗೊತ್ತಾ ಅಣ್ಣ. ಇವ್ರದಕ್ಕೆ ನೆನ್ಸ್ಕೊಂಡ್ರೆ ಮೈಯೆಲ್ಲ ಹೊತ್ತಿ ಹುರಿಯುತ್ತೆ ಅಣ್ಣ. ಯಪ್ಪ, ನೀನು ಸಮಾಧಾನ ಮಾಡಿದ್ರೊಳಗ ನನಗೆ ತಲೆ ಕೆಟ್ಟೋಯ್ತು. ಫಸ್ಟು ನಡಿ. ಅವಳು ನಮ್ಮನೆ ಮುಂದೆ ಲಕ್ಷ್ಮಿ ಅಂತೇಳಿ ನನ್ನ ನಾದಿನ ಕಣ, ನನ್ನ ತಮ್ಮನ ಹೆಂಡ್ತಿನೇ ಮದುವೆ ಆಗಿರೋದು. ಅವ್ರ ಮನೆಯಾಗ ಅವ್ನು ಚೂರಿ ಚಿಕ್ಕನ್ನ ಮದುವೆ ಆಗಬೇಕು ಅಂತ ಇದ್ದಿದ್ದು. ಈ ಅಮ್ಮ ಅವನನ್ನ ಮದುವೆ ಆಗು ಅಂತ ಹೇಳ್ಕೊಟ್ರದು. ಆದರೆ ಮೊನ್ನೆ ಏನೋ ರೊಕ್ಕ ಕೊಡಕ್ಕೆ ಬಂದಾಗ ನಾನು ಸಿಗಾಕೊಬಿಟ್ಟ, ನನ್ನ ಮೇಲೆ ತಕಾಳ ಐತಿ. ನಡಿ, ಇವತ್ತು ಆಲ ಹುಡಿಗೂ ಐತಿ. ತನ್ನ ಗಂಡನ ಬಗ್ಗೆ ಏನು ಒಪ್ಕೊಂಬರ್ತಿದ್ಲು. ಎಷ್ಟು ಹೇಳಿದ್ರು ಒಪ್ಕೊಂತಿದ್ದಿಲ್ಲ. ಇವತ್ತು ಮಂದಿನೇ ಹೇಳ್ತಾರ ಒಪ್ಕೊಂತಾಳೆ. ನಡಿ. ಫಾತಿಮಾ, ನನ್ನ ಮಗಳೇ, ನೀನ್ಯಾರು ನನ್ನ ಸೈಡ್ ತಿರ್ಸ್ತೀಯ ಅನ್ಕೊಂಡೆ. ನಿನಗೂ ಇಂಥ ಗತಿ ಬಂದ್ಬಿಡ್ತಲ್ಲೇ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.